ಗುಂಡಿ ಇದೆ, ಆ ನೀರು ಕಡಿಮೆ ಇಲ್ಲವರೆಗೂ ಫಸ್ಟ್ ಆಡ್ತಾರೆ ಅದರಲ್ಲಿ, ಆ ನಂತರ ಈಚೆಗೆ ಬಂದು ಜಾರಿ ಹೋಗ್ತಾರೆ. ನೀರು ಆಳಕ್ಕೆ ಹೋದ್ರೆ ನೀರು ಕೆಂಪಾಗಿದೆ, ಅದರಲ್ಲೂ ಸಿಕ್ಕಾಕೊಳ್ಳೋ ಸಂದರ್ಭನೂ ಇರ್ತದೆ. ಯಾಕೆಂದ್ರೆ ನಮ್ಗೆ ತೆಗಿಬೇಕಂತಿದ್ರೆ ಮನೆಯವರು ಒಂದು ನೋಡ್ಬೇಕಲ್ಲ, ತುಂಬಾ ಮನೆಯವರು ಆ ಹುಡುಗನನ್ನು ಕಳ್ಕೊಂಡು ತುಂಬಾ ದುಃಖದ ಇರ್ತಾರೆ. ಆವಾಗ ನಮ್ಮ ಪ್ರಯತ್ನ, ನಮ್ಮ ಟೀಮ್ ನವರು ಒಟ್ಟಾಗಿ ಮಾಡ್ತೇವೆ. ಆದ್ರೆ ನೀರು ಆಳಕ್ಕೆ ಹೋದಾಗ ನಾವು ಸಹ ಮೇಲ್ ಬರ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಮರದ ಒಳಗಡೆ ಸಿಕ್ಕಾಕೊಂಡು ಮೇಲ್ ಬರ್ಲಿಕ್ಕೆ ತುಂಬಾ ಪ್ರಯಾಸ ಪಡ್ಬೇಕಾಗ್ತದೆ. ಅದನ್ನ ಗ್ರಾಮ ಪಂಚಾಯತ್ನವರು ಆದಷ್ಟು ಬೇಗ ಇಲ್ಲಿ ಹೊಳೆಯಲ್ಲಿರುವ ಮರವನ್ನು ತೆರವುಗೊಳಿಸ್ಬೇಕಂತ ಎಲ್ರಿಗೂ ಕೈ ಮುಗಿದು ಹೇಳ್ತೀನಿ. ತೆಕ್ಕಟ್ಟೆಯ ಬೇಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆರ್ಬೆಟ್ಟು ಸುಳಿಗುಂಡಿ ಹಿರೇಹೊಳೆಯಲ್ಲಿ ಈಜಲು ತೆರಳಿದ್ದ ಬಿಕಾಂನ ಅಂತಿಮ ವರ್ಷದ ವಿದ್ಯಾರ್ಥಿಯೋರ್ವ ನೀರಿನಲ್ಲಿ ಮುಳುಗಿ ಜೂನ್ 13ರಂದು ಸಂಜೆ 4:30 ಸುಮಾರಿಗೆ ನಾಪತ್ತೆಯಾಗಿದ್ದು, ಆತನ ಮೃತದೇಹ ಜೂನ್ 14ರ ರವಿವಾರದಂದು ಬೆಳಿಗ್ಗೆ ಬೇಳೂರು ಹಿರೇಹೊಳೆಯಲ್ಲಿ ಅನತಿ ದೂರದಲ್ಲೇ ಪತ್ತೆಯಾಗಿದೆ. ರವಿವಾರ ಬೆಳಗ್ಗೆಯಿಂದಲೇ ಸುರಿಯುತ್ತಿರುವ ಧಾರಾಕಾರ ಮಳೆಯ ನಡುವೆಯೂ ಕಾರ್ಯಾಚರಣೆಗಿಳಿದ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರ ತಂಡ ಆಕ್ಸಿಜನ್ ಸಿಲಿಂಡರ್ ಬಳಸಿ ನೀರಿನಾಳಕ್ಕೆ ಇಳಿದು ಶೋಧ ಕಾರ್ಯ ಮುಂದುವರೆಸಿದ್ದು, ಸುಮಾರು 9:24ರ ಸುಮಾರಿಗೆ ವಿದ್ಯಾರ್ಥಿ ಸಾಮರಾಜ್ ಅವರ ಮೃತದೇಹ ಹೊಳೆಯ ಮಧ್ಯಭಾಗದಲ್ಲಿಯೇ ಪತ್ತೆಯಾಗಿದೆ. ಈ ಸ್ಥಳವನ್ನು ಬ್ಲಾಕ್ ಪ್ಲಾಟ್ ಅಂತೇಳಿ ಹೇಳಿ ನಾನು ಸಹ ಈ ಹಿಂದೆ ಗ್ರಾಮ ಸಭೆಯಲ್ಲಿ, ಜನಸಂಪರ್ಕ ಸಭೆಯಲ್ಲಿ ಈ ವಿಷಯವನ್ನು ಎತ್ತಿದ್ದೆ. ಗ್ರಾಮ ಪಂಚಾಯತ್ನವರು ಇದ್ರ ಬಗ್ಗೆ ಯಾವುದೇ ಗಮನ ಕೊಡುವುದಿಲ್ಲ. ಒಂದು ಅಟ್ಲೀಸ್ಟ್ ಒಂದು ಕಲ್ಕಂಬ ಹಾಕಿ ಆದ್ರೂ ಒಂದು ತಡೆಬೇಲೆ ಮಾಡಿದ್ರೆ ಬೇರೆ ಗ್ರಾಮದಿಂದ ಬರುವವರು, ಇದೇನಂದ್ರೆ ಪ್ರವಾಸಿ ತಾಣ ತರ ಆಗಿದೆ. ಅಲ್ಲಿ ನೀರು ಕಡಿಮೆ ಇದೆ, ಇಲ್ಲಿ ಗುಂಡಿ ಇದೆ, ಆ ನೀರು ಕಡಿಮೆ ಇಲ್ಲವರೆಗೂ ಫಸ್ಟ್ ಆಡ್ತಾರೆ ಅದರಲ್ಲಿ, ಆ ನಂತರ ಈಚೆಗೆ ಬಂದು ಜಾರಿ ಹೋಗ್ತಾರೆ. ಇದ್ರ ಬಗ್ಗೆ ಗ್ರಾಮ ಪಂಚಾಯತ್ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕಂತೇಳಿ ಹೇಳಿ ನನ್ನ ಕೋರಿಕೆ. ಸ್ನೇಹಿತರೆ, ಇದು ನಮ್ಮ ಉಡುಪಿ ಜಿಲ್ಲೆಯ ನಮ್ಮ ತಾಲೂಕು ಬೇಲೂರು, ನಮ್ಮ ಅಲ್ಲಿ ಒಂದು ರೈಲ್ವೆ ಬ್ರಿಡ್ಜ್ ಕೆಳಗಡೆ ನಿನ್ನೆ ಒಂದು 5-6 ಮಕ್ಕಳು ಹೀಗೆ ಆಟ ಆಡಲಿಕ್ಕೆ ಬಂದಾಗ ಒಂದು ಹುಡುಗ ಆಕಸ್ಮಿಕವಾಗಿ ನೀರಿಗೆ ಸೆಳೆತಕ್ಕೆ ಮೃತಪಟ್ಟಿದ್ದಾನೆ. ಮೊದಲನಾಗಿ ಆ ಮನೆಯವರಿಗೆ ದುಃಖ ಸಹಿಸುವ ಶಕ್ತಿ ಆ ಪರಮಾತ್ಮನ ಕೊಡ್ಲಿ. ಆದಷ್ಟು ಈ ಮಕ್ಕಳು ಈ ರೀತಿ ನೀರ ಹೊಂಡಕ್ಕೆ ಬಂದು ಇಲ್ಲಿ ಈಜಾಡ್ಲಿಕ್ಕೆಲ್ಲ ಹೋಗಬಾರ್ದು. ಯಾಕೆಂದ್ರೆ ಮನೆಯವರು ತುಂಬಾ ದುಃಖದಲ್ಲಿದೆ. ಒಂದು ಕುಟುಂಬ ಒಂದು ಮಗನನ್ನು ಕಳ್ಕೊಂಡು, ಯಾಕಂದ್ರೆ 20-21 ವರ್ಷದ ಹುಡುಗ ಅಂದ್ರೆ ಮನೆಯವರು ಕುಟುಂಬದವರು ತುಂಬಾ ದುಃಖದಲ್ಲಿರ್ತಾರೆ. ಅದರಿಂದ ಆದಷ್ಟು ನಮ್ಮ ಜನತೆ ಇನ್ನಷ್ಟು ಎಚ್ಚೆತ್ತುಕೊಳ್ಬೇಕು. ನೀರಿನ ಹೊಂಡ ಆಗ್ಲಿ ಇಂತಹ ಕೆರೆಯಲ್ಲಿ ಯಾರು ಆಟ ಆಡ್ಲಿಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಇಂತಹ ಒಂದು ಅನುಭವದಲ್ಲಿ ತುಂಬಾ ದುಃಖವಾಗ್ತದೆ, ಕುಟುಂಬ ತುಂಬಾ ಕಷ್ಟಕರ ಆಗಿರ್ತದೆ. ಅದರಿಂದ ಆದಷ್ಟು ಎಲ್ಲರೂ ಎಚ್ಚೆತ್ತುಕೊಳ್ಬೇಕಂತ ಎಲ್ರಿಗೂ ನಾನು ಕೈ ಮುಗಿದು ಹೇಳ್ತಾ ಇದ್ದೀನಿ. ಕೋಟಾ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಪ್ರವೀಣ್ ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ.